ಕ್ಯಾಪ್ಟನ್, ಅವ್ರ ಜೊತೆಗೆ ಫಿಲ್ ಸಾಲ್ಟ, ದೇವದತ್ ಪಡಿಕ್ಕಲ್ಲ, ಡೇವಿಡ್, ಜಿತೇಂದ್ರ ಶರ್ಮಾ ವಿಕೆಟ್ಗೆ ಬರೆದಿದ್ದಾರೆ, ಕೃಣಾಲ್ ಪಾಂಡೆ, ರೊಮೇರಿಯೋ, ಶೆಫರ್ಡ್, ಭುವನೇಶ್ವರ್ ಕುಮಾರ, ಈಗ ಅನೇಕ ಒಂದು 11 ಮಂದಿ ಟೀಮ್ ಅದ. ಈ ಮಧ್ಯದಂತೆ ಆರಂಭ ಆಗುವಂಥದ್ದು ಇವತ್ತು ಸಾಯಂಕಾಲ 7 ಗಂಟೆಗೆ ನೋಡ್ರಿ. ಜೊತೆಗೆ ಆಟ ಹಾಕ್ಸ್ಬೇಕಾದ್ರೆ ಮಾಡಿರೋಣ, ಮತ್ತೊಂದು ಮಾಡ್ಲಿಕ್ಕೆ ಹೋಗೋಣ. ಇದೊಂದು ನಮ್ಮ ಸಜೆಷನ್, ನೀವು ಪಾಲಿಸ್ತಿರೋ ಗೊತ್ತಿಲ್ಲ. ಬಟ್ ಕ್ರಿಕೆಟ್ನಿಂದ ಒಳ್ಳೆಯದು ಆಗ್ಯದ, ಅನೇಕ ಮಕ್ಕಳಿಗೆ ಹೊಸ ಹೊಸ ಆಯಾಮ ಸಿಗಲಿಕ್ಕೆ ಕ್ರಿಕೆಟ್ ಕಲಿಯುವಂಥದ್ದು, ಅದ್ರ ಎಲ್ಲ ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದ್ದಾವೆ. ಜೊತೆಗೆ ಈ ಕ್ರಿಕೆಟ್ ನಂಬಿ ಕೆಲವೊಮ್ಮೆ ಅದರ ಯಶಸ್ಸು ಕಾಣುವಂಥ ವಿದ್ಯಾರ್ಥಿಗಳು ಹಾಳಾಗಿದ್ದು ಸಹ ಸಾಕಷ್ಟಿದ್ದಾವೆ ಅನ್ನೋದನ್ನು ಗಮನದಲ್ಲಿರಿಸ್ಕೊಂಡೆ ನಮಗೆ ಈ RCBಗಿಂತಲೂ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ಸನ್ರೈಸ್ ತಂಡಗಳಿಗಿಂತಲೂ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಪ್ರತಿ ವಿದ್ಯಾರ್ಥಿ ಕ್ರಿಕೆಟ್ ಪ್ರೀತಿ ಮಾಡಲಿ. ಅದರಿಂದ ಬರುತ್ತಿರುವಂಥ ಈ ರೋಗಗಳದಾವಲ್ಲ, ಬೆಟ್ಟಿಂಗ ಜೂಜಾಡುವಂಥ ವಿಷಯಗಳು ಇವಾಗ ತಲೆಯೊಳಗೆ ಏರದೇ ಇರಲಿ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಸ್ತಾ, ಏನೋ ಇರಲಿ, ಇದೊಂದು ಶ್ರೀಮಂತ ಆಟಗಾರರ ಅನ್ನೋಕ್ಕಿಂತಲೂ ಶ್ರೀಮಂತರ ಆಟ ಮತ್ತು ಉದ್ಯೋಗ ಹೆಚ್ಚಾಗಿರಾಗಿರ್ಬೋದು, ಉದ್ಯೋಗ ಇಲ್ಲದವ್ರಾಗಿರ್ಬೋದು ನೋಡುವಂಥ ಆಟ ಅನ್ನೋದು ಮಾತು ಹೇಳ್ತಾ, ದಿನ ಮುಂಜಾನೆ ಸಾಯಂಕಾಲ ತನಕ ದುಡ್ಡು ತಿನ್ನುವಂಥ ಜನಕ್ಕೆ ಇದೊಂದು ಗಗನ ಕುಸುಮ ಅನ್ನೋದು ಸಹಿತ ಅಷ್ಟ ಸತ್ಯದ. ಬಡ ಮಕ್ಕಳಿಗೆ ಅದು ಸಹಿತ ಇದು ಆಟ ದೂರದ ಕನಸು. ಯಾಕಂದ್ರೆ ಇಲ್ಲಿ ಪ್ಯಾಡ್ ಆಗಲಿ ಮತ್ತೊಂದಾಗಲಿ ಅಥವಾ ಆಟಿಕೆಗಳಾಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಜೊತೆ ಬಾಲ್ ಆಗಿರ್ಬೋದು ಕೊಡಿಸುವಂಥ ಸ್ಥಿತಿ ಎಷ್ಟೋ ಜನಕ್ಕಿಲ್ಲ. ಸೋ ಮೆನಿ ಪೀಪಲ್ಸ್ ಹ್ಯಾವ್ ನೋ ವಾಟ್ ಯು ಕಾಲ್ ಆಲ್ಟರ್ನೇಟಿವ್ ದ ಅರೇಂಜ್ಮೆಂಟ್ಸ್ ಆಫ್ ದ ಗೇಮ್. ಹೀಗಾಗಿ ದಯವಿಟ್ಟು ಈ ಆಟಕ್ಕೆ ಬಲಿಯಾಗದೆ ಇದು ಕಲಿತು ಮುಂದುವರಿರಿ. ಇಲ್ಲಪ್ಪ ಅಂತಂದ್ರೆ ಉದ್ಯೋಗ ಅಭ್ಯಾಸಗಳೇ ಲಕ್ಷ್ಯ ಹಾಕಿರೋಂಥ ಮಾತನ್ನು ಮತ್ತು ಸಲಹೆ ಕೊಡ್ತಾ, ಒಟ್ಟಿನಲ್ಲಿ RCB ಮತ್ತು ನಮ್ಮ ಇವತ್ತು ಸನ್ರೈಸ್ ಹೈದರಾಬಾದ್ ಮಧ್ಯೆ ನಡೀತಿರುತ್ತೆ ಈ ಟೀಮ್ಗಳ ಮಧ್ಯೆ ನಡೀತಿರುತ್ತೆ ಕ್ರಿಕೆಟ್ ಆಗಿರಲಿ, ಬೆಟ್ಟಿಂಗ್ ಆಗದೇ ಇರಲಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಒಟ್ಟಿನಲ್ಲಿ IPL ಸ್ಟಾರ್ಟ್ ಆಗ್ಯದ, ಒಳ್ಳೇದಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಆಗ್ತದೆ ಸತ್ಯದ ಕೈಗಳಲ್ಲಿ ವಂದನೆಗಳು.